ಬೆಳಗಾವಿಯಲ್ಲಿ ಕಾಂಗ್ರೆಸ್ ನಾಯಕರು ಒಗ್ಗಟ್ಟು ಪ್ರದರ್ಶನವನ್ನ ಮಾಡಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಮೃಣಾಲ್ ಹೆಬ್ಬಾಳ್ಕರ್ ಪರವಾಗಿ ಅಬ್ಬರದ ಪ್ರಚಾರದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಕಾಂಗ್ರೆಸ್ ನಾಯಕರ ಒಗ್ಗಟ್ಟು ಪ್ರದರ್ಶನ ಬೆಳಗಾವಿಯಲ್ಲಿ. ಕೈ ಅಭ್ಯರ್ಥಿ ಮೃಣಾಲ್ ಹೆಬ್ಬಾಳ್ಕರ್ ಪರವಾಗಿ ಅಬ್ಬರದ ಪ್ರಚಾರ, ಮಿಂಚಿನ ಸಂಚಾರ. ರಾಮತೀರ್ಥನಗರ ಸೇರಿ ವಿವಿಧೆಡೆ ಮೃಣಾಲ್ಗೆ ಅಪಾರವಾದಂತಹ ಜನಬೆಂಬಲ ವ್ಯಕ್ತವಾಗಿದೆ. ಮೃಣಾಲ್ ಪರವಾಗಿ ಸಚಿವೆ ಅವರ ತಾಯಿ ಲಕ್ಷ್ಮಿ ಹೆಬ್ಬಾಳ್ಕರ್ ಸಾಥ್ ನಿರಂತರವಾಗಿ ಕೊಡ್ತಾ ಇದ್ದಾರೆ. ಹಾಗೆ ಎಬಿ ಪಾಟೀಲ್, ಶಾಸಕ ಆಸಿಫ್ ಸೇಠ್, ಎಂಎಲ್ಸಿ ಚನ್ನರಾಜ್ ಹಟ್ಟಿಹೊಳಿ ಕೂಡ ಮತಯಾಚನೆ ಮಾಡ್ತಾ ಇದ್ದಾರೆ. ಪ್ರಚಾರದ ಉದ್ದಕ್ಕೂ ಬಿಜೆಪಿ ವೈಫಲ್ಯಗಳ ವಿರುದ್ಧ ಕೈಪಡೆ ವಾಗ್ದಾಳಿ ನಡೆಸ್ತಾ ಇದೆ ಮತ್ತು ಸರ್ಕಾರದ 5 ಗ್ಯಾರಂಟಿಗಳನ್ನು ಜನರ ಮುಂದೆ ಇಡ್ತಾ ಮತ ಶಿಕಾರಿಯನ್ನ ನಡೆಸ್ತಾ ಇದ್ದಾರೆ. ನೋಡಿ, ಕಾಂಗ್ರೆಸ್ನ ಎಲ್ಲ ಶಾಸಕರು ಅತಿ ಹೆಚ್ಚಿನ ಸೀಟ್ಗಳನ್ನು ಬೆಳಗಾವಿಯಲ್ಲಿ ಈ ಬಾರಿ ಗೆದ್ದಿದ್ದಾರೆ. ಎಲ್ಲ ಶಾಸಕರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಲಕ್ಷ್ಮಿ ಹೆಬ್ಬಾಳ್ಕರ್, ಮೃಣಾಲ್ ಹೆಬ್ಬಾಳ್ಕರ್ ಪ್ರಚಾರ ಕಾರ್ಯದಲ್ಲಿ ತೊಡಗಿದ್ದಾರೆ. ಕೇಂದ್ರ ಸರ್ಕಾರದ ವೈಫಲ್ಯಗಳನ್ನು ತಮ್ಮ ಭಾಷಣದಲ್ಲಿ ಪ್ರಸ್ತಾಪ ಮಾಡ್ತಾ 5 ಗ್ಯಾರಂಟಿಗಳ ಬಗ್ಗೆ ಜನರಿಗೆ ಅರಿವನ್ನು ಮೂಡಿಸ್ತಾ ಮೃಣಾಲ್ ಹೆಬ್ಬಾಳ್ಕರ್ ಪರವಾಗಿ ಓಟನ್ನು ಕೇಳ್ತಾ ಇದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್. ಹಾಗೆ ಮೃಣಾಲ್ ಕೂಡ ಬಹಳ ಆಕ್ಟಿವ್ ಆಗಿ ಕ್ಷೇತ್ರದಾದ್ಯಂತ ಓಡಾಡ್ತಾ ಇದ್ದಾರೆ. ಹೋದ ಕಡೆಯಲ್ಲೆಲ್ಲ ಜನ ಬೆಂಬಲ ಸಿಗ್ತಾ ಇದೆ. ಇವರು ಯಾವಾಗ ಕಾಂಗ್ರೆಸ್ ನಲ್ಲಿ ಇರ್ತಾರೋ, ಯಾವಾಗ ಬಿಜೆಪಿಗೆ ಹೋಗ್ತಾರೋ, ಯಾವಾಗ ರಾಹುಲ್ ಗಾಂಧಿನ ಪ್ರಧಾನಮಂತ್ರಿ ಮಾಡ್ಬೇಕಂತಾರೋ, ಯಾವಾಗ ಮೋದಿ ಅವ್ರನ್ನ ಪ್ರಧಾನಮಂತ್ರಿ ಮಾಡಂತ ಹೇಳ್ತಾರೋ, ಇವರು ತಮ್ಮ ಕೆಲಸವನ್ನ, ತಮ್ಮ ಸಾಧನೆಯನ್ನ ಕೇಳಿ ಜನರಲ್ಲಿ ಓಟ್ ತಗೊಳ್ಬೇಕೆ ಹೊರತು ಬೇರೆಯವರ ಮುಖ ತೋರಿಸಿ ತಗೊಳ್ಬಾರ್ದು. ಯುವಕ ಇದ್ದಾನೆ, ಕೆಲಸ ಮಾಡ್ಬೇಕನ್ನುವಂತ ಹಂಬಲ ಇದೆ, ಹಸಿವಿದೆ, ಥರ್ಸ್ಟ್ ಇದೆ. ನಿಮ್ಮ ಎಲ್ಲರ ಮಾತನ್ನ ಕೇಳ್ಕೊಂಡು ಎಲ್ಲರಿಗೆ ಗೌರವವನ್ನ ಕೊಟ್ಟು ಪ್ರತಿಯೊಂದು ಹಂತದಲ್ಲಿ ಒಬ್ಬ ಹುಡುಗ ಆಗಿ ಬಡಾವಣೆಯನ್ನ, ಈ ಭಾಗವನ್ನ ಸುಂದರವಾಗಿ ಮಾಡಲಿಕ್ಕೆ ಅವನು ತಮಗೆ ಕೈ ಜೋಡಿಸ್ತಾನೆ. ಅವನ ಮೇಲೆ ವಿಶ್ವಾಸ ಇಡಿ. ನನ್ನ ಮಗ ಅಂತ ಹೇಳ್ತಾ ಇಲ್ಲ, ಒಬ್ಬ ರೆಸ್ಪಾನ್ಸಿಬಲ್ ಸಿಟಿಸನ್ ಅಂತ ನಾನು ಇವತ್ತು ಹೇಳ್ತಾ ಇದ್ದೀನಿ. ನಮ್ಮ ಬೆಳಗಾವಿಗೆ ಇಂಥವರ ಅವಶ್ಯಕತೆ ಇದೆ. ಬೆಳಗಾವಿ ಬರೀ ರಾಜ್ಯದ 2ನೇ ರಾಜಧಾನಿ ಅಂತ ಹೇಳಿದ್ರೆ ಸರಿಯಲ್ಲ. ಬೆಳಗಾವಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅತಿ ದೊಡ್ಡ ಜಿಲ್ಲೆ, ಬೆಂಗಳೂರು ನಂತರ ಅಂತ ಹೇಳಿದ್ರೆ ಅದಕ್ಕೆ ತೃಪ್ತಿ ಪಡಬೇಕಾಗಿಲ್ಲ. ಬೆಳಗಾವಿನಲ್ಲಿ ಸುವರ್ಣಸೌಧ ಇದೆ, ಏರ್ಪೋರ್ಟ್ ಇದೆ, 3 ಯೂನಿವರ್ಸಿಟಿ ಇದೆ ಅಂತಂದ್ರೆ ಅದಕ್ಕೆ ಹೆಮ್ಮೆ ಪಡುವಂತಲ್ಲ. ಇವತ್ತು ಬೆಳಗಾವಿಯನ್ನ ಹೊರಗಿನವರು ಹೊಳ್ಳಿ ನೋಡೋ ಹಾಗೆ ಮಾಡೋರು ಒಬ್ರು ಕೆಲಸಗಾರರು ನಮಗೆ ಬೇಕು. ಇವತ್ತು ತಾವೆಲ್ಲ ನೋಡಿದ್ದೀರಾ. ಇವತ್ತೊಂದು ಇಂಟರ್ವ್ಯೂನಲ್ಲಿ ಜಗದೀಶ್ ಶೆಟ್ಟರ್ ಸಾಹೇಬ್ರು ಕೇಳಿದ್ರು, ಕಾಂಗ್ರೆಸ್ ಪಕ್ಷದ ಕೊಡುಗೆ ಬೆಳಗಾವಿಗೆ ಏನು ಅಂತ. ಪಾಪ ನಾನು ಅವ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ. ಅದಕ್ಕೆ ಹೇಳೋದು, ಬೆಳಗಾವಿ ಜನರ ಇತಿಹಾಸ, ಬೆಳಗಾವಿ ಜನರ ಸ್ವಭಾವ, ಬೆಳಗಾವಿ ಬಗ್ಗೆ ಜಗದೀಶ್ ಶೆಟ್ಟರ್ ಸಾಹೇಬ್ರಿಗೆ ನಾಲೆಜ್ ಇಲ್ಲ. ಅದಕ್ಕೆ ಅವರು ಆ ರೀತಿ ಹೇಳಿದ್ದಾರೆ. ಇವತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಎಷ್ಟೆಲ್ಲ ಡ್ಯಾಮ್ಗಳಿದೆ, ಎಷ್ಟೆಲ್ಲ ಹಾಸ್ಪಿಟಲ್ ಇದೆ, ಎಷ್ಟು ಯೂನಿವರ್ಸಿಟಿ ಇದೆ, ಎಷ್ಟು ಕಾಲೇಜ್ ಇದೆ, ಇವನ್ನೆಲ್ಲ ಮಾಡಿದ್ದು, ಎಷ್ಟು ಸ್ಕೂಲ್ ಇದೆ, ಇವನ್ನೆಲ್ಲ ಮಾಡಿದ್ದು ಕಾಂಗ್ರೆಸ್ ಪಕ್ಷ ಅಂತ ಗಟ್ಟಿ ಧ್ವನಿಯಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇವರು ಯಾವಾಗ ಕಾಂಗ್ರೆಸ್ ನಲ್ಲಿ ಇವತ್ತು ನನಗೊಂದ ಇದೇನು ಅವಕಾಶ ಸಿಕ್ಕೈತಿ, ಇದು ಅವಕಾಶ ಅನ್ನೋಕ್ಕಿಂತ ಜಾಸ್ತಿ ಇದು ನನ್ನ ಜವಾಬ್ದಾರಿ ಅಂತ ನಿಮ್ಮೆಲ್ಲರಿಗೂ ಹೇಳಲಿಕ್ಕೆ ಬಯಸ್ತೇನೆ. ತಾವೆಲ್ಲ ಕೂಡ ಬಹಳಷ್ಟು ಸಮೀಪದಿಂದ ಈ ಭಾಗದ ಮಾಜಿ ಶಾಸಕರಾದಂತ ಫಿರೋಜ್ ಸೇಠ್ ಸಾಹೇಬ್ರ ಒಂದು ಡೆವಲಪ್ಮೆಂಟ್ ಕೆಲಸಗಳನ್ನ ಬಹಳ ಸಮೀಪದಿಂದ ನೋಡಿದ್ರು. ನಾವು ಯಾವುದೇ ಕಾರ್ಯಕ್ರಮಕ್ಕೆ ಹೋದ್ರು ಇವತ್ತು ಫಿರೋಜ್ ಸೇಠ್ ಸಾಹೇಬ್ರು ನಾವು ಮರಿಬಾರ್ದು. ಯಾಕಂದ್ರೆ ಈ ಭಾಗದಾಗ ಬಹಳಷ್ಟು ದಿನಗಳಿಂದ ಒಂದು ಬೇಡಿಕೆ ಇತ್ತು. ಬಸವೇಶ್ವರ ಅನುಭವ ಮಂಟಪವನ್ನ 2 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿ ಅದನ್ನ ಅವ್ರ ಕಾಲದಲ್ಲಿ ಅವ್ರು ಮಾಡಿದ್ರು. ಆದ್ರೆ ಹೋದ 5 ವರ್ಷದಾಗ ಅಲ್ಲಿ ಏನೂ ಕೆಲಸ ಆಗಿಲ್ಲ ಅನ್ನೋದನ್ನ ಬಹಳ ದುಃಖದಿಂದ ಹೇಳಲಿಕ್ಕೆ ಬಯಸ್ತೀವಿ. ತಾವೆಲ್ಲರೂ ಕೂಡ ಬಹಳಷ್ಟು ಅನುಭವಿಸ್ತಿರಿದಿರಿ, ಬಹಳಷ್ಟು ಕಲ್ತಂತವ್ರಿದಿರಿ. ತಮ್ಮಲ್ಲೆಲ್ಲರಿಗೂ ಕೂಡ ಒಂದು ವಿನಂತಿ ಮಾಡ್ತೇನೆ. 20 ವರ್ಷದಿಂದ ಈ ಭಾಗದ ಎಂಪಿಗಳ ಕಾರ್ಯವೈಖರಿಯನ್ನು ತಾವು ಬಹಳ ಸಮೀಪದಿಂದ ನೋಡಿದೆ. ಅಗದಿ ಒಂದು ಸಣ್ಣ ವಿಷಯನ ಹೇಳಲಿಕ್ಕೆ ಬಯಸ್ತೀನಿ. ಒಬ್ಬರು ಎಂಪಿ ಮಾಡುವಂತ ಒಂದು ಸಣ್ಣ ವಿಷಯ ಬಹಳ ದೂರಕ್ಕೆ ಹೋಗಂಗಿಲ್ಲ. ನಾನು ಎಲ್ಲರೂ ತಾವು ಜನೌಷಧಿ ಕೇಂದ್ರ ಬಗ್ಗೆ ಕೇಳಿರ್ಬೋದು. ಇವತ್ತು ಜನೌಷಧಿ ಕೇಂದ್ರ ಬಗ್ಗೆ ನಾ ಯಾಕೆ ಹೇಳಕತ್ತೀನಂದ್ರೆ, ಇವತ್ತು ಜನರು, ಬಡವ ಜನರು ಇವತ್ತು ಕಷ್ಟದಾಗಿರ್ತಾರ, ಅವರಿಗೆ ಬಹಳ ಕಡಿಮೆ ಬೆಲೆಯಲ್ಲಿ ಇವತ್ತು ಔಷಧಿಗಳು ಸಿಗ್ತಾವ. ನಮ್ಮ ಜಿಲ್ಲೆ ಇಡೀ ಕರ್ನಾಟಕದಾಗ 2ನೇ ರಾಜಧಾನಿ ಅಂತ ಹೇಳ್ತೀವಿ. ಅತಿ ದೊಡ್ಡ ಜಿಲ್ಲೆ ಬೆಂಗಳೂರು ನಂತರ ಯಾವ್ದಾದ್ರು ಇದ್ರ ಅದು ಬೆಳಗಾವಿ ಜಿಲ್ಲೆ. ನಮ್ಮ ಜಿಲ್ಲೆನಾಗ ಜನೌಷಧಿ ಕೇಂದ್ರಗಳು ನೀವು ನೋಡಿದ್ರ ಕೇಂದ್ರ ಸರ್ಕಾರದಿಂದ ಬರೋ ಯೋಜನೆ ಬರೀ 17. ಯೋಚನೆ ಮಾಡಬೇಕಾದಂತ ಸಂಗತಿ. 13,000 ಸ್ಕ್ವೇರ್ ಕಿಲೋಮೀಟರ್ ಏರಿಯಾ ಇದ್ದಂತ ನಮ್ಮ ಜಿಲ್ಲೆ
ಬರೇ 17 ಜನೌಷಧಿ ಕೇಂದ್ರಗಳು. ಆದ್ರ ದಕ್ಷಿಣ ಕನ್ನಡ ಅಗದಿ ಸಣ್ಣ ಜಿಲ್ಲೆ, ಅಲ್ಲಿ 93 ಜನೌಷಧಿ ಕೇಂದ್ರಗಳು. ಇಷ್ಟ್ರ ಮೇಲೆನ ತಾವು ಯೋಚನೆ